ಸಂವಿಧಾನದ ಮುಂಚೆ ಹೆಣ್ಣಿನ ಜಾತಿಯನ್ನು ನೀವು ನೀಚ ಅಂತೀರ್ರಿ, ಅವಳಿಂದಾನೇ ಜನ್ಮ ಪಡೆದು ಹೊಲಸು ಅಂತೀರ್ರಿ, 3 ದಿನ ಮೈಲಿಗೆ ಅಂತ ದೂರ ಇಡ್ತೀರ್ರಿ, ನಿಮ್ಮ ಕಾಮ ದಾಟಕ್ಕೆ ಅವಳೇ ಬೇಕು ಅಂತೀರ್ರಿ, ನಿಮ್ಮ ವಂಶೋದ್ಧಾರಕ್ಕೆ ಅವಳ ಗರ್ಭ ಬೇಕ್ರಿ, ಆಸೆ ತೀರಿದ ಮೇಲೆ ಹೆಣ್ಣು ಯಾಕೆ ಅಂತೀರ್ರಿ. ಸಂವಿಧಾನದ ನಂತರ ಸಂವಿಧಾನ ಶಿಲ್ಪಿ ಹೆಣ್ಣು ಮಕ್ಕಳ ಪಾಲಿಗೆ ದೇವ್ರಾಗ್ಯಾರ್ರಿ, ಸಮಾನತೆ ಕೊಡಿಸಿ ನಮ್ಗೆ ಓದಂಗೆ ಮಾಡ್ಯಾರ್ರಿ, ಆ ದೇವ್ರ ಕಲ್ಲಿನ ದೇವ್ರ ನೋಡಂಗೆ ಮಾಡ್ಯಾರ್ರಿ, ಕಣ್ಣಿಗೆ ಕಾಣೋ ದೇವ್ರಂದ್ರ ಇವರೇ ನೋಡ್ರಿ, ಕರಿ ಒಲಿ ಎದ್ರ ಕೂಡೋ ನಮ್ಗೆ ಕರಿಪಾಟಿ ಕೈಯಾಗ ಕೊಟ್ಟಾರ್ರಿ, 3 ದಿನ ನೋವಿನಾಗ ನೀರು ಮುಟ್ಟಂಗಿಲ್ರಿ, ನೀರಿಗೇನೋ ಮೈಲಿಗೆ ಅಂತ ಚಳುವಳಿ ಮಾಡ್ಯಾರ್ರಿ, ಹೆಣ್ಣು ಅಬಲೆ ಅಲ್ಲ ಸಬಲೆ ಅಂತ ಬುದ್ಧಿ ಹೇಳ್ಯಾರ್ರಿ, ಮನೆಯಿಂದ ಅಂಗಾಳಕ್ಕ ಬರುವಂಗಿರ್ಲಿಲ್ರಿ, ಚಂದ್ರನ ಅಂಗಾಳಕ್ಕ ಹೋಗುವಂಗೆ ಮಾಡ್ಯಾರ್ರಿ, ಗಂಡು ಮಕ್ಕಳ ಎದ್ರ ಹೆಣ್ಣು ನಿಲ್ಲಂಗಿರ್ಲಿಲ್ರಿ, ಗಂಡೆ ನಾಚುವಂಗ ಈಗ ಪ್ರಗತಿ ಸಾಧ್ಯಾಳ್ರಿ, ಹಂತ ಹಂತವಾಗಿ ಗಂಡಿಗೆ ಸಮನಾಗ್ಯಾಳ್ರಿ, ಇದಕ್ಕೆಲ್ಲ ಕಾರಣ ಬಾಬಾ ಸಾಹೇಬ್ರಿ. ಮಹಿಳೆಯರ ಆಶಾ ಕಿರಣ ಇವರೇ ಕೇಳ್ರಿ, ಈಗ ಆ ದೇವ್ರು ಕಣ್ಣಿಗೆ ಕಾಣಲ್ರಿ, ಪ್ರತಿಯೊಬ್ಬ ಮಹಿಳೆಯ ಸಾಧನೆಯಲ್ಲಿ ಸಂವಿಧಾನ ಶಿಲ್ಪಿ ಅದಾರ್ರಿ. ಈಗ ಹೇಳಿರೋಂಥ ಸಾಲುಗಳೆಲ್ಲ ನಮ್ಮ ಗುಲ್ಬರ್ಗ ಯೂನಿವರ್ಸಿಟಿ ಎಸ್ಸೆ ಕಾಂಪಿಟೇಷನ್ ಬರ್ತಿದ್ರಿ. ಜೈ ಭೀಮ್, ಜೈ ಶ್ರೀರಾಮ್.